ನಮಸ್ತೆ ಎಲ್ರಿಗೂ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿಧಾನ್ಯ ಕಾರ್ಯಕ್ರಮದ ನಿರ್ದೇಶಕನಾಗಿದ್ದೀನಿ. ನಾನು ಇದೀಗ ನಿಮಗೆ ನಮ್ಮ ಸಿರಿಧಾನ್ಯ ಸಂಸ್ಕರಣಾ ಘಟಕದ ಪಕ್ಕದಲ್ಲಿರುವಂತಹ 9 ಸಿರಿಧಾನ್ಯಗಳ ಒಂದು ಸಣ್ಣ ಮಾದರಿ ತಾಲೂಕಿನ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಧಾನ್ಯವಾರು ವಿವರಣೆಯನ್ನು ನೀಡಲಿಕ್ಕಿದ್ದೇನೆ. ನೀವು ನೋಡ್ತಿದ್ದೀರಾ, ಊದಲು ಸಿರಿಧಾನ್ಯ. ಇದು ಅನ್ನ, ಪಾಯಸಕ್ಕೆ ಇತ್ಯಾದಿಗೆ ಭಾಳ ಒಳ್ಳೆಯ ಧಾನ್ಯ. ಭಾಳ ಚೆನ್ನಾಗಿ ಅದ್ಭುತವಾಗಿ ಈ ಕೃಷಿ ಬಂದಿದೆ. ಊದಲನ್ನು ಬಾರ್ನ್ಯಾರ್ಡ್ ಮಿಲೆಟ್ ಅಂತ ಕೂಡ ಕರೀತಾರೆ. ಹಾರಕ ಆದರೆ ತೆನೆ ಇನ್ನಷ್ಟೇ ಬರಬೇಕಾಗಿದೆ. ಇನ್ನೂ 1 ತಿಂಗಳು ಬೇಕಾಗಿದ್ದಿತ್ತು ಅಂತ ಭಾವಿಸ್ತೇನೆ. ಹಾರಕವನ್ನು ಕೋಡೋ ಮಿಲೆಟ್ ಅಂತ ಕರೀತಾರೆ. ಈಗ ನೋಡುತ್ತಿರುವಂಥ ಧಾನ್ಯ ಇದು ಬರಗು, ಪ್ರೋಸೋ ಮಿಲೆಟ್ ಅಂತ ಹೇಳ್ತಾರೆ ಇದನ್ನು. ಗಿಡವನ್ನು ಗಮನಿಸಿ, ಈ ರೀತಿ ಇರುತ್ತೆ. ಇನ್ನೊಂದು ಸಿರಿಧಾನ್ಯ ಸಜ್ಜೆ, ಇದನ್ನು ಪರ್ಲ್ ಮಿಲೆಟ್ ಅಂತ ಹೇಳ್ತಾರೆ. ಈ ತೆನೆಗಳು ಭಾಳ ಸುಂದರವಾಗಿದೆ. ನೀವು ಗಮನಿಸ್ಬೋದಾಗಿದೆ. ಭಾಳ ಸುಂದರವಾಗಿದೆ ಈ ತೆನೆಗಳು. ಇದೀಗ ನಾನು ನಿಮಗೆ ಕೊರ್ಲೆ ಧಾನ್ಯವನ್ನು ತೋರಿಸ್ತಿದ್ದೇನೆ. ನೋಡಿ, ಈ ಧಾನ್ಯ ಈ ರೀತಿಯಲ್ಲಿದೆ. ಈ ಗಿಡಗಳನ್ನು ನೀವು ಗಮನಿಸಿಕೊಳ್ಳಿ. ಇದನ್ನು ಬ್ರೌನ್ ಟಾಪ್ ಮಿಲೆಟ್ ಅಂತ ಹೇಳ್ತಾರೆ. ಅತಿ ಹೆಚ್ಚು ಫೈಬರ್ ಇರುವಂತಹ ಈ ಒಂದು ಧಾನ್ಯವಾಗಿದೆ. ಬಹಳ ಸುಂದರ ತೆನೆಗಳಿರುವ ಧಾನ್ಯವೇ ಫಾಕ್ಸ್ಟೈಲ್ ಮಿಲೆಟ್ ಅಥವಾ ನವಣೆ ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿ ಬಂದಿದೆ, ಒಳ್ಳೆಯ ತೆನೆಗಳು ಬಂದಿದೆ. ಇದರಲ್ಲಿ ಒಂದು 2 ವೆರೈಟಿಯ ನವಣೆಯೂ ಇದೆ. ಇದು ಲಿಟ್ಲ್ ಮಿಲೆಟ್, ಇದನ್ನು ಸಾವೆ ಅಂತ ಹೇಳ್ತಾರೆ, ಸಾವಕ್ಕಿ ಅಂತಲೂ ಕರೀತಾರೆ. ನಮ್ಮೆಲ್ಲರ ಪ್ರೀತಿಯ ಸಿರಿಧಾನ್ಯ ರಾಗಿ. ಭಾಳ ಚೆನ್ನಾಗಿ ಬಂದಿದೆ ಇದು. ರಾಗಿಯನ್ನು ಕೂಡ ಭಾಳ ಚೆನ್ನಾಗಿ ಇಲ್ಲಿ ಪ್ರಾತ್ಯಕ್ಷಿತಾತ್ಮಕವಾಗಿ ಮಾಡಿದ್ದೇವೆ. ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಆಹಾರ ಜೋಳ. ಜೋಳದಿಂದ ಜೋಳದ ರೊಟ್ಟಿ ಮಾಡ್ತಾರೆ, ಕಡಕ್ ರೊಟ್ಟಿ ಮಾಡ್ತಾರೆ. ಭಾಳ ಇಲ್ಲಿಯ ಪ್ರಮುಖ ಆಹಾರಗಳಲ್ಲಿ ಒಂದು. ಭಾಳ ಚೆನ್ನಾಗಿ ಈ ಒಂದು ಕೃಷಿಯು ಬಂದಿದೆ. ಜೋಳವನ್ನು ಸ್ವರ್ಗಮ್ ಅಂತ ಹೇಳ್ತಾರೆ.